ಮಹಾರಾಜರ ಹಿಂದಿನ ಇದರಲ್ಲಿ ಏನು ವೈಭವ ನಡೀತಿತ್ತು ಆ ವೈಭವ ಇವತ್ತು ರುದ್ರಪುರದಲ್ಲಿ ನಾವು ಕಂಡಿದ್ದೀವಿ. ಅದು ಈ ಕಾಲದಲ್ಲಿ ವಾಪಸ್ಸು ಯಾವ ಹುಟ್ಟೂರಿಗೆ ಬಂದು ವಿಶೇಷವಾಗಿ ನಾವು ಇಲ್ಲಿ ಕಲ್ತಂತ ವಿದ್ಯೆಯನ್ನ ಆ ಊರಿಗೆ ನಾವು ಆ ಊರಲ್ಲಿ ಹುಟ್ಟಿದ್ದಕ್ಕೆ ನಾವು ಒಂದು ಗ್ರಾಮವನ್ನು ಒಳ್ಳೆಯದನ್ನು ಮಾಡಬೇಕು ಅಂತ ಬಂದಿರೋದಕ್ಕೆ ನಾನು ಅವರಿಗೆ ವೈಯಕ್ತಿಕವಾಗಿ ನಿಜವಾಗ್ಲೂ ಕೂಡ ನಾನು ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ. ಬಹುಶಃ ಇದು ನಡೀತಾ ಇರ್ತಕ್ಕಂಥದ್ದು ಇದು ಹಲವಾರು ವರ್ಷಗಳ ಕಾಲ ನಡೀಲಿ. ನಮ್ಮ ಸಹಾಯ ಸಹಕಾರ ಅವರು ಎಂದೆಂದೂ ಕೂಡ ನಮ್ಮನ್ನ ಉಪಯೋಗಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಜೊತೆಗೆ ಈಗಾಗಲೇ ನಮ್ಮ ಹೇಳಿದ್ರು ಜಯರಾಜ್ ಅವರು ನಮ್ಮ ಸ್ನೇಹಿತರು ಈಗಾಗಲೇ ಒಂದು ಸುವರ್ಣ ಗ್ರಾಮ ಅಂತ ಮಾಡ್ಬೇಕಂತ ಹೇಳಿ, ಬಹುಶಃ ಅದು ಆಗಲೇ ಮಾಡಬೇಕಾಗಿತ್ತು. ಲೇಟ್ ಆಗಿದ್ದಕ್ಕೆ ನಾವು ಅವರಲ್ಲಿ ಕೂಡ ಕ್ಷಮೆಯನ್ನ ಕೇಳಬೇಕಾದ್ರೆ ನಮ್ಮ ರಾಜಕಾರಣಿಗಳ ತಪ್ಪಿಂದ ಲೇಟ್ ಆಗಿದೆ, ಅದು ತಪ್ಪೇನಿಲ್ಲ ಹೇಳ್ಕೊಳ್ಳೋದಕ್ಕೆ. ಬಹುಶಃ ಇದು ಅದಾದ್ರೂ ಮುಂದಿನ ದಿನಗಳಲ್ಲಿ ಸುವರ್ಣ ಗ್ರಾಮ ಅಂದ್ರೆ ಏನು ಹೇಳಿದ್ರಲ್ಲ, ನೀರು ಅದನ್ನೆಲ್ಲ ವ್ಯವಸ್ಥೆ, ಅದು ವ್ಯವಸ್ಥೆಯನ್ನ 100ಕ್ಕೆ 100 ಮುನ್ಸಲಿ ಬರೋದ್ರೊಳಗಡೆ ಆಗುವಂತ ವ್ಯವಸ್ಥೆಯನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿ ವಾಟರ್ ಸಪ್ಲೈ ಏನಾಗಿದೆ ಅಂದ್ರೆ ಈಗ ಹೇಳಿದ್ರು ಒಳ್ಳೆ ನೀರು ಅದೇ ಕುಡಿಯೋಕ್ಕಾಗಲ್ಲ. ಆದರೆ ನಮಗೆ ನೆಕ್ಸ್ಟ್ ನಮ್ಮ ಮುಂದಿನ ದಿನಗಳಲ್ಲಿ ಅವರು ನಾವು ಜಯರಾಜ್ ಹತ್ರ ಹೋಗಿ ವಿಶೇಷವಾಗಿ ಈ ಫಿಲ್ಟರ್ ವಾಟರ್ ಹೊಳೆಯಿಂದನೇ ಬಂದು ಮಾಡುವಂತ ವ್ಯವಸ್ಥೆ ಆದ್ರೆ ಮಾತ್ರ ಈ ಈಲ್ಡು ಬೋರ್ವೆಲ್ ಅಲ್ಲಿ ನಿಜವಾಗ್ಲೂ ಕೂಡ ಈ ಗ್ರಾಮಕ್ಕೆ ಸಾಕಾಗಲ್ಲ. ಅದನ್ನ ಫಿಲ್ಟರ್ ವಾಟರ್ ಮುಖಾಂತರ ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಭಗವಂತ ನಿಮಗೆ ಎಲ್ರಿಗೂ ಈ ರೀತಿ ಮಾಡಿದ್ದಕ್ಕೆ ನಮ್ಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಿ ನಾವು ಮುಂದೆನೂ ಕೂಡ ಇದೇ ರೀತಿ ರುದ್ರಪಟ್ಟಣವನ್ನ ಯುಗ ಶತಮಾನಗಳು ಒಂದು ಹೆಸರು ಮಾಡಿರ್ತಕ್ಕಂಥದ್ದು ಇದು ನಡೀಲಿ. ಈ ಸಂಗೀತೋತ್ಸವ ಸದಾ ಇದೇ ರೀತಿ ಬೆಳಗ್ಲಿ, ವರ್ಷ ವರ್ಷ ಬೆಳಗ್ಲಿ ಅಂತ ನಾವು ಆಚರಿಸಿ, ನಾನು ಆಗಲೇ ಒಂದ್ಸಲ ಅವ್ರಿಗೆ ಒಂದು ಮನವಿ ಮಾಡಿದ್ದೆ. ನಾನು ಈಗಾಗಲೇ ಮೈಕಲ್ಲಿ ಹೇಳೋದ್ಕಿಂತ ಮಾಡಾದ್ಮೇಲೆ ಅವರು ಮುಂದಿನ ವರ್ಷ ಅವರೇ ಹೇಳಬೇಕು ಅಂತ ನನ್ನ ಒಂದು ಈ ಸಂಗೀತಕ್ಕೆ ಅವ್ರು ಹೇಳ್ತಾರೆ. ನನ್ನ ಸಹಾಯ ಸಹಕಾರವನ್ನು ನಾನು ಘೋಷಿಸಿದ್ದೀನಿ. ಅದು ನಾನಾಗಿ ಹೇಳಬಾರ್ದು ಅಂತ ಹೇಳಿ ಅವ್ರಿಗೆ ಈ ಸಂದರ್ಭದಲ್ಲಿ ವಂಚಿ ನಾನು ಮಾತುಕತೆ ಜೈ ಜೈ ಸುತನಿದ್ದೇನು ಬಳಸಲು ಬಾರದ ಧನಮಿದ್ದೊಡೇನು ಕಂದನು ಬಿಟ್ಟಿರಲು ಬಂದು ಮುದ್ದು ಮಾಡದ ತಾಯಿಯೇತಕ್ಕೆ ತಬ್ಬಿನೋಳು ತಿಳಿ ಹೇಳದ ಗೆಳೆಯರೇತಕ್ಕೆ ಅಂತ ಹಿರಿಯರು ವಚನಕಾರರು ಹೇಳಿದರು. ಇಂತಹ ಸಂದರ್ಭದಲ್ಲಿ ನಾವು ಪದ್ಮನಾಭ ಅವರ ಒಂದು ಚಿಕ್ಕ ಮಾಲ